ಜಾಮೀನಿಗಾಗಿ ಚೊಡಪಡಿಸ್ತಾ ಇರುವಂತಹ ನಟಿ ರನ್ಯಾ ರಾವ್ ಜಾಮೀನು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈಗ ಆಲ್ರೆಡಿ ರನ್ಯಾ ರಾವ್ಗೆ ಸಂಬಂಧಪಟ್ಟ ಹಾಗೆ ಬೇಲ್ ಕೊಡೋದಕ್ಕೆ ನಿರಾಕರಿಸಲಾಗಿದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಹಾಗೆ ಸೆಷನ್ಸ್ ಕೋರ್ಟ್ ಬೇಲ್ ಅರ್ಜಿ ವಜಾ ಮಾಡಿದ್ದವು. ಹೀಗಾಗಿ ಸದ್ಯ ನ್ಯಾಯಾಂಗ ಬಂಧನ ಮುಂದುವರೆದಿದೆ ರನ್ಯಾ ರಾವ್ಗೆ. ಈ ನಡುವೆ ರನ್ಯಾ ರಾವ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ 3ನೇ ಆರೋಪಿಯನ್ನ ಕೂಡ ವಶಕ್ಕೆ ಪಡೆದು ಇವರು ಹೊರಗಡೆ ದೇಶದಿಂದ ತರ್ತಾ ಇದ್ದಂತ ಚಿನ್ನವನ್ನ ಇಲ್ಲಿ ಹೇಗೆ ಆತ ಹ್ಯಾಂಡ್ಲ್ ಮಾಡ್ತಾ ಇದ್ದ, ಎಲ್ಲೆಲ್ಲಿಗೆ ಯಾರ್ಯಾರಿಗೆ ಮಾರಾಟ ಮಾಡ್ತಾ ಇದ್ದ, ಬಳ್ಳಾರಿ ಮೂಲದ ವ್ಯಕ್ತಿ, ಅದರ ಜೊತೆಗೇನೆ ಆತ ಹಣವನ್ನ ದುಬೈಗೆ ಈ ಚಿನ್ನ ಈಕೆ ತಂದಂತ ಸಂದರ್ಭದಲ್ಲಿ ಅದಕ್ಕೆ ಪ್ರತಿಯಾಗಿ ಹಣವನ್ನ ದುಬೈ ಕಳಿಸಿದ್ದು ಇದೆಲ್ಲ ಬಯಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗೆ ಮೂರು ತನಿಖಾ ಏಜೆನ್ಸಿಗಳು ಇದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ನಡೆಸ್ತಾ ಇದ್ದಾರೆ. ಇದರ ನಡುವೆನೇ ರನ್ಯಾ ರಾವ್ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಚಿನ್ನ ಸ್ಮಗ್ಲಿಂಗ್ ನಲ್ಲಿ ಪ್ರೋಟೋಕಾಲ್ ದುರುಪಯೋಗ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿಜಿಪಿ ರಾಮಚಂದ್ರ ರಾವ್ ಪಾತ್ರ ಸಾಬೀತು ಅಂತ ರಿಪೋರ್ಟ್ ಹೋಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ರನ್ಯಾ ಚಿನ್ನ ಸ್ಮಗ್ಲಿಂಗ್ ನ ಸಂದರ್ಭದಲ್ಲಿ ಡಿಜಿಪಿ ಮಗಳ ಪ್ರೋಟೋಕಾಲ್ ವಿಚಾರವಾಗಿ ಅದು ದುರುಪಯೋಗ ಆಗ್ತಾ ಇದ್ದಂಥದ್ದು ವರದಿಯಲ್ಲಿ ದೃಢ ಆಗಿದೆ. IAS ಅಧಿಕಾರಿ ಗೌರವ್ ಗುಪ್ತಾ ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂಗೆ ವರದಿಯೊಂದನ್ನು ಸಲ್ಲಿಕೆ ಮಾಡಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ಆ ವರದಿ ಸಲ್ಲಿಕೆ ಆಗಿದ್ದು, ಡಿಜಿಪಿ ರಾಮಚಂದ್ರ ರಾವ್ ಅವರಿಂದ ಪ್ರೋಟೋಕಾಲ್ ದುರುಪಯೋಗ ಆಗಿರೋದು ತನ್ನ ಹುದ್ದೆಯನ್ನ ಮಗಳಿಗೆ ಪ್ರೋಟೋಕಾಲ್ ಕೊಡಿಸುವಂತ ನಿಟ್ಟಿನಲ್ಲಿ ದುರುಪಯೋಗ ಮಾಡಿಕೊಂಡಿರುವಂಥದ್ದು ದೃಢ ಆಗಿದೆ. ಸಾಕ್ಷ್ಯಗಳ ಪ್ರಕಾರ ಪ್ರೋಟೋಕಾಲ್ ದುರುಪಯೋಗ ಆಗಿರುವಂಥದ್ದು ದೃಢ ಆಗಿದೆ ಅಂತ ವರದಿಯಲ್ಲಿ ಉಲ್ಲೇಖ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸರ್ಕಾರಕ್ಕೆ ತನಿಖಾ ವರದಿಯನ್ನು ಈಗ ಆಲ್ರೆಡಿ ಗೌರವ್ ಗುಪ್ತಾ ಸಲ್ಲಿಸಿದ್ದಾರೆ. ಮುಖ್ಯ ಕಾರ್ಯದರ್ಶಿಗೆ ಆ ವರದಿ ಸಲ್ಲಿಕೆ ಆಗಿದ್ದು, ಗೌರವ್ ಗುಪ್ತಾ ಪಾತ್ರ ಇದರಲ್ಲಿದೆ ಅನ್ನೋದಕ್ಕಿಂತ ಪ್ರೋಟೋಕಾಲ್ಗೆ ಸಂಬಂಧಪಟ್ಟ ಹಾಗೆ ದುರುಪಯೋಗ ಆದಂಥ ವಿಚಾರದಲ್ಲಿ ಪಾತ್ರ ಇದೆ ಅನ್ನುವಂಥದ್ದು. ಆ ಪ್ರೋಟೋಕಾಲ್ನಲ್ಲಿ ಇವರಿಗೆ ಚೆಕ್ಕಿಂಗಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿನಾಯಿತಿ ಇದ್ದದ್ದು, ಅದಕ್ಕೆ ಸಂಬಂಧಪಟ್ಟಂಗೆ ಈ ಅಧಿಕಾರಿಯಿಂದ ಅಥವಾ ಮಲತಂದೆಯಿಂದ ಸೂಚನೆ ಹೋಗಿದ್ದು ಅಥವಾ ವಿಚಾರ ಗೊತ್ತಿದ್ರೂ ಕೂಡ ಅದನ್ನ ನಿರ್ಲಕ್ಷ್ಯ ಮಾಡಿದ್ದು, ಇದೆಲ್ಲ ಇದೆ ಅನ್ನುವಂಥ ಸಂಗತಿ ಗೊತ್ತಾಗ್ತಾ ಇದೆ. ಆದರೆ ಸ್ಮಗ್ಲಿಂಗ್ ನಲ್ಲಿ ನೇರ ಪಾತ್ರ ಇದೆಯೋ ಮತ್ತೊಂದು, ಅದು ಬಹುಶಃ ಈ ವರದಿಯಲ್ಲಿ ಅದರ ಅವಶ್ಯಕತೆ ಇರಲಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ಸಂಬಂಧಪಟ್ಟಾಗಿನ ತನಿಖೆ ಅಥವಾ ಅದೇನಾದ್ರೂ ಉಲ್ಲೇಖ ಆಗಿದೆಯೋ ಅನ್ನೋ ಗೊತ್ತಿಲ್ಲ. ಕಿರಣ್, ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕಿರಣ್, ಬಹುಶಃ ಈ ವರದಿ ಇದ್ದಂಥದ್ದು ಪ್ರಮುಖವಾಗಿ ಸರ್ಕಾರ ಸೂಚನೆ ಕೊಟ್ಟಂಥದ್ದು ಪ್ರೋಟೋಕಾಲ್ಗೆ ಸಂಬಂಧಪಟ್ಟ ಹಾಗೆ ಆದಂತ ದುರುಪಯೋಗಕ್ಕೆ ಸಂಬಂಧಪಟ್ಟ ಹಾಗೆ. ಬಹುಶಃ ಇಲ್ಲಿ ಮಗಳು ಅಥವಾ ರನ್ಯಾ ರಾವ್ ಗೋಲ್ಡನ್ನೇ ತರ್ತಿದ್ಲೋ, ಸ್ಮಗ್ಲಿಂಗ್ ಮಾಡ್ತಿದ್ಲೋ, ಅದು ಅಧಿಕಾರಿ ಪಾತ್ರ ಇದೆಯೋ ಇಲ್ಲೋ. ಆದ್ರೆ ಪ್ರೋಟೋಕಾಲ್ಗೆ ಸಂಬಂಧಪಟ್ಟಾಗೆ ದುರ್ಬಳಕೆ ಆದಂತ ವಿಚಾರ ಅಧಿಕಾರಿ ಗೊತ್ತಿದ್ರು ಕೂಡ ಅದನ್ನ ನಿರ್ಲಕ್ಷ್ಯ ಮಾಡಿದ್ರು ಅನ್ನುವಂಥದ್ದು. ಮಾಲ್ತೇಶ್, ಈಗಾಗಲೇ ಈಗ ಸಂಬಂಧಪಟ್ಟಂತೆ ಗೌರವ್ ಗುಪ್ತಾ ಕೊಟ್ಟಿರುವಂಥ ರಿಪೋರ್ಟ್ ಅಂದರೆ DPR ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಅದು ಚೀಫ್ ಸೆಕ್ರೆಟರಿಗೆ ಆ ರಿಪೋರ್ಟ್ ಅನ್ನು ಹೋಗುತ್ತೆ. ಮುಖ್ಯವಾಗಿ ಮೆನ್ಷನ್ ಮಾಡಿರುವಂಥದ್ದು ಈ ರನ್ಯಾ ಏನು ಒಂದು ಪ್ರೋಟೋಕಾಲ್ನ ಬಳಕೆ ಮಾಡಿದ ಅದಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಒಂದು ರಿಪೋರ್ಟ್. ಅಲ್ಲಿ ಈಗ ತನಿಖೆಯಲ್ಲಿ ಇವರ ಗೌರವ್ ಗುಪ್ತಾ ಅವರ ತನಿಖೆಯಲ್ಲಿ ಕಂಡು ಬಂದಿರೋ ಮುಖ್ಯವಾಗಿ ರಾಮಚಂದ್ರ ರಾವ್ ಕಂಪ್ಲೀಟ್ ಆಗಿ ಆ ಒಂದು ಪ್ರೋಟೋಕಾಲ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಅಧಿಕಾರಿಗಳಿಗೆ, ಪ್ರೋಟೋಕಾಲ್ ಅಧಿಕಾರಿಗಳಿಗೆ ನೇರವಾಗಿ ಆತನೇ ಫೋನ್ ಮಾಡಿ ನನ್ನ ಮಗಳಿಗೆ ನೀವು ಒಂದು ಪ್ರೋಟೋಕಾಲ್ ಕೊಡಬೇಕು ಅನ್ನೋದನ್ನು ಸೂಚನೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಸಾಕ್ಷಿಗಳು ಈಗಾಗಲೇ ಗೌರವ್ ಗುಪ್ತಾಗೆ ಸಿಕ್ಕಿದೆ. ಅದನ್ನು ಕೂಡ ಯಾರ್ಯಾರು ಹೇಳಿಕೆ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಕಾಲ್ ಡೀಟೇಲ್ಸ್ ಅವತ್ತಿನ ದಿನ ಅವ್ರು ಫೋನ್ ಮಾಡಿ ಹೇಳಿದ್ದು ಇರ್ಬೋದು. ಜೊತೆಗೆ ಎಲ್ಲವೂ ಕೂಡ ಸರ್ಕಮ್ಟೆನ್ಸ್ ಎವಿಡೆನ್ಸ್ ಏನೇನು ಸಿಕ್ಕಿದೆ ಎಲ್ಲವನ್ನೂ ಕೂಡ ಅಟ್ಯಾಚ್ ಮಾಡಿ ಈಗಾಗಲೇ ಆ ರಿಪೋರ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆದರೆ ಇನ್ನೊಂದು ಕಡೆ ರಾಮಚಂದ್ರ ರಾವ್ ಕಂಪ್ಲೀಟ್ ಆಗಿ ಡಿನೇ ಮಾಡ್ತಾರೆ. ನಾವು ಯಾರಿಗೂ ಕೂಡ ಫೋನ್ ಮಾಡಿಲ್ಲ, ಯಾರಿಗೂ ಕೂಡ ನಾನು ಪ್ರೋಟೋಕಾಲ್ ಕೊಡಿ ಅಂತಲೂ ಕೂಡ ನಾನು ಸೂಚನೆ ಕೊಟ್ಟಿಲ್ಲ ಅಂತ ಅವರು ಹೇಳಿಕೆ ಕೊಡ್ತಾರೆ. ಆದರೆ ಎವಿಡೆನ್ಸ್ ಸಿಕ್ಕಿರುವಂಥದ್ದು, ಸಾಕ್ಷಿಗಳು ಸಿಕ್ಕಿರುವಂಥದ್ದು, ಕಂಪ್ಲೀಟ್ ಆಗಿ ಅವರ ವಿರುದ್ಧವಾಗಿ ಸಿಕ್ಕಿರುವಂಥದ್ದು, ಪ್ರೋಟೋಕಾಲ್ ಕಂಪ್ಲೀಟ್ ಆಗಿ ದುರುಪಯೋಗ ಆಗಿರುವಂಥದ್ದು ಕಂಡು ಬಂದಿದೆ. ಇನ್ನು ಮುಂದಿನ ಹಂತದಲ್ಲಿ ಈಗ ಚೀಫ್ ಸೆಕ್ರೆಟರಿ ಹತ್ರ ಆ ರಿಪೋರ್ಟ್ ಇದೆ. ಈಗ ಸರ್ಕಾರ ಮುಂದಿನ ಅದನ್ನು ತನಿಖೆ ಮಾಡ್ತಾರೋ ಅಥವಾ ಇಲ್ಲಿಗೆ ಕ್ಲೋಸ್ ಮಾಡ್ತಾರೋ ಅಥವಾ ಬೇರೆ ರೀತಿಯ ಡಿಪಾರ್ಟ್ಮೆಂಟ್ ಎನ್ಕ್ವೈರಿನ ಅಥವಾ ಬೇರೆ ಬೇರೆ ಈ ರೀತಿ ಆಗಿರೋದು ಯಾವ ರೀತಿ ಕ್ರಮ ಕೈಗೊಳ್ತಾರೆ. ಯಾಕೆಂದರೆ ಅದು ಮುಖ್ಯಮಂತ್ರಿಗಳು ಮತ್ತು ಅದು ಸರ್ಕಾರ ತಗೋಬೇಕಾಗಿದೆ, ಚೀಫ್ ಸೆಕ್ರೆಟರಿಗಳು ತಗೋಬೇಕಾಗಿರುವಂಥ ವಿಚಾರ. ಇನ್ನು ಮುಂದೆ ಅವ್ರ ಮೇಲೆ ಏನು ಆ್ಯಕ್ಷನ್ ತಗೋತಾರೋ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲ ಹಾಗೆ ಅದು ಕೋಲ್ಡ್ ಸ್ಟೋರೇಜಲ್ಲಿ ಈ ಒಂದು ರಿಪೋರ್ಟ್ ಉಳ್ಕೊಳ್ಳುತ್ತಾ ಅನ್ನೋದು ನೋಡಬೇಕಾಗಿದೆ. ಮಾಲ್ತೇಶ್, ಕಿರಣ್, ಈ ವಿಚಾರ ನೀವು ಹೇಳಿದಾಗೆ ಇದು ಕೇವಲ ಪ್ರೋಟೋಕಾಲಿಗೆ ಮಾತ್ರ ಸೀಮಿತ ಆಗುತ್ತೋ ಈ ವರದಿ, ಅಥವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅವ್ರ ಪಾತ್ರ ಏನು ಎತ್ತ ಅನ್ನೋಷ್ಟ್ರ ಮಟ್ಟಿಗೆ ಇದು ಮುಂದುವರ್ಕೊಂಡು ಹೋಗೋದಕ್ಕೆ ಮುಂದಿನ ಹಂತದಲ್ಲಿ ಏನಾದರೂ ಅವಕಾಶ ಆಗುತ್ತಾ ಈ ವರದಿ ಮುಖೇನವಾಗಿ?
ಇಲ್ಲ, ಈಗ ಇರುವಂಥದ್ದು ಬರೀ ಪ್ರೋಟೋಕಾಲ್ ವಿಚಾರಕ್ಕೆ ಅವ್ರಿಗೆ ಸಂಬಂಧಪಟ್ಟಂತೆ ತಗೊಂಡಿರೋ ವಿಚಾರ ಮಾತ್ರ ಸೀಮಿತವಾಗುತ್ತೆ. ಅಂದರೆ ಜನರಲ್ ಆಗಿ ಓವರ್ ಆಲ್ ಪ್ರೋಟೋಕಾಲ್ ಕಂಪ್ಲೀಟ್ ಆಗಿ ಅವ್ರು ತನಿಖೆ ಮಾಡಿಲ್ಲ. ಈ ಪರ್ಟಿಕ್ಯುಲರ್ ಕೇಸ್ ಆಗಿ ಮಾಡಿರೋದ್ರಿಂದ ಅಷ್ಟಕ್ಕೆ ಮಾತ್ರ ಉಳ್ಕೊಳ್ಳುತ್ತೆ. ಇನ್ನು ಉಳಿದಂತೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳೋದು ಹಿಂಗಾಗಲೇ ಹೇಳಿದಂಗೆ ಅದು ಮುಖ್ಯಮಂತ್ರಿಗಳಿಗೆ ಮತ್ತೆ ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ಯಾವ ರೀತಿ ಇದನ್ನ ತಗೋತಾರೆ, ಯಾಕೆಂತಂದ್ರೆ ಕಂಪ್ಲೀಟ್ ಆಗಿ ಅವ್ರಿಗೆ ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ ಏನೇನು ಸಿಕ್ಕಿದೆ ಎಲ್ಲವನ್ನು ಕೂಡ ಅಟ್ಯಾಚ್ ಮಾಡಿದ್ದಾರೆ. ಅದು ಪ್ರೋಟೋಕಾಲ್ ಆಫೀಸರ್ಸ್ ಒಂದು ಸ್ಟೇಟ್ಮೆಂಟ್ಗಳಿರ್ಬೋದು, ಅದ್ರ ಜೊತೆಗೆ ಫೋನ್ ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಎಲ್ಲವನ್ನು ಕೂಡ ಅಟ್ಯಾಚ್ ಮಾಡಿ ಇವರು ಮಗಳಿಗೆ ಅಂದ್ರೆ ರಣ್ಯರಾವ್ ಅದನ್ನ ಗೋಳ್ ತರ್ತದೋ ಇಲ್ಲ, ಬಹುಶಃ ಅವರ ತಂದೆ ರಾಮಚಂದ್ರ ರಾವ್ ಗೊತ್ತಿಲ್ವೋ ಗೊತ್ತಿಲ್ಲ. ಆದ್ರೆ ಪ್ರೋಟೋಕಾಲ್ ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ರು ಅನ್ನೋದು ಸಂಬಂಧ. ಯಾಕೆಂದ್ರೆ ಆಕೆ ಅಲ್ಲಿಂದ ನೇರವಾಗಿ ಜೊತೆಗೆ ಪೊಲೀಸ್ ವೆಹಿಕಲ್ ಕೂಡ ಆಕೆ ಬಳಕೆ ಮಾಡಿರುವಂಥದ್ದು. ಜೊತೆಗೆ ಏರ್ಪೋರ್ಟಿಗೆ ಬಂದ ತಕ್ಷಣ ಆಕೆನ ನೇರವಾಗಿ ಕರ್ಕೊಂಡು ಹೋಗಿ ಚೆಕ್ ಇನ್ ಮಾಡ್ಕೊಂಡು ಸೀದಾ ಯಾವುದೇ ರೀತಿಯ ಸ್ಕ್ಯಾನಿಂಗ್ ಮಾಡ್ದಲ್ಲೇ ನೇರವಾಗಿ ಫ್ಲೈಟ್ ಹತ್ತಿಸೋದು. ಇನ್ನು ಫ್ಲೈಟ್ ಇಂದ ಇಳ್ಕೊಂಡ ತಕ್ಷಣ ಆಕೆನ ನೇರವಾಗಿ ಯಾವುದೇ ರೀತಿಯ ಅಲ್ಲೂ ಕೂಡ ಅಂದ್ರೆ ಆ ಗ್ರೀನ್ ಚಾನಲ್ ಯಾವ ಹಂತದಲ್ಲಿ ಸ್ಟೇಜ್ ಇದೆಯೋ ಎಲ್ಲವನ್ನು ಕೂಡ ಅದನ್ನ ನಾಮ್ಸ್ ಅನ್ನ ವೈಲೇಟ್ ಮಾಡಿ, ಅಂದ್ರೆ ಪ್ರೋಟೋಕಾಲ್ ಆಫೀಸರ್ಸ್ಗೆ ಏನೇನು ಕೊಡಬೇಕು ಅದು ಕಂಪ್ಲೀಟ್ ಆಗಿ ಆಕೆನ ಕರ್ಕೊಂಡ್ಬಂದು ಕಾರಲ್ಲಿ ಕೂರಿಸ್ತಾ ಇದ್ದು, ಯಾವುದೇ ರೀತಿಯ ಚೆಕ್ ಇನ್ ಆಗದೇ ಇದ್ದು, ಇವೆಲ್ಲವೂ ಕೂಡ ಆ ಒಂದು ಅಂಶದಲ್ಲಿ ಬರೆದಿದ್ದಾರೆ. ಕಂಪ್ಲೀಟ್ ಆಗಿ ಉಳಿದಂತೆ ಈ ಮಿಸ್ಯೂಸ್ ಆಗಿರುವಂಥ ಪ್ರೋಟೋಕಾಲ್ ಕಂಪ್ಲೀಟ್ ಆಗಿ ಮಿಸ್ಯೂಸ್ ಆಗಿರುವಂಥ ರಿಪೋರ್ಟ್ ಅನ್ನು ಈಗಾಗಲೇ ಕೊಟ್ಟಿರುವಂಥದ್ದು. ಮುಂದಿನ ಹಂತದಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ ನೋಡಬೇಕಾಗಿದೆ ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಕಿರಣ್.